ಕೇಳಿಸಿಕೊಂಡೆ. ಮಂಗಳಾದೇವಿಯರೇ, ಯಾರು ನೀವು? ಹೆದರಬೇಡ ಬಾಲೆ, ಕೋಟ್ಯಾಧೀಶ್ವರ ನಂಬಿಲ್ಲೆ ವೀರನ ಗೌಡ. ತಾವಿಲ್ಲಿಗೆ ಬಂದ ಕಾರಣ? ನಮ್ಮ ಸಂಬಂಧ ಮಾಡಿಕೊಂಡ ನಿಮಗೆ ಧನ್ಯವಾದ ಹೇಳಲು ಬಂದಿದ್ದೇನೆ. ಆ ಸಂಬಂಧ ಕೇಳಲು ನಮ್ಮ ಯಜಮಾನರು ಮನೆಯಲ್ಲಿ ಇಲ್ಲವಲ್ಲ. ನಿಮ್ಮ ಯಜಮಾನರು ಎಲ್ಲಿಗೆ ಹೋಗಿದ್ದಾರೆ ಎಂದು ತಿಳಿದುಕೊಂಡ ಯೋಗಕ್ಷೇಮ ವಿಚಾರಿಸಲು ಬಂದಿರುವೆ. ಮಕ್ಕಳ, ನಿನ್ನ ಮೈದುರು ಯಾವ ಕಡೆಗೆ ಹೇಳಿ ನನ್ನ ತಂಗಿಯ ಕೈ ಹಿಡಿದರು ಅಂದೇ ನಾನು ನಿನ್ನ ಅಂಗ ಸುಖ ಬಯಸಿದ್ದೇನೆ. ನೀನು ನನ್ನ ಮಾತು ನಡೆಸಿಕೊಟ್ಟರೆ ನನ್ನ ಮೈ ತುಂಬರ ವಜ್ರ ವೈದುರ್ಯನ ನಿರ್ಮಿಸಿ ಸುವಾಸದ ಮೇಲೆ ಕುರಿಸಿ ನಿಮ್ಮೊಂದಿಗೆ ಲೋಲಾಡುವೆ. ನಿಮ್ಮ ತಂಗಿಯೊಬ್ಬಳು ನನ್ನ ಮೈದುರನ ಕೈ ಹಿಡಿದು ಮಡದಿಯಾಗಿ ಮನೆಗೆ ಬಂದಿದ್ದಾಳೆ ಅಂದಾಗ ಅವಳು ಕೂಡ ನನಗೆ ತಂಗಿ ಇದ್ದ ಹಾಗೆ. ಅವಳು ನನಗೆ ತಂಗಿ ಆದ್ಮೇಲೆ ನಾನು ನಿಮಗೆ ಹಿರಿಯ ತಂಗಿ ಆಗೋದಿಲ್ವೇ? ಅದರ ಸೇಡಿಗಾಗಿ ನನ್ನ ವಾವನಗಳನ್ನೆಲ್ಲ ಬದಲಾಯಿಸಿ ನಿನ್ನನ್ನು ಬಯಸಿದ್ದೇನೆ ಮಗಳ. ಒಬ್ಬ ಅನಾಥ ಬಡವ ನನ್ನ ತಂಗಿಯನ್ನು ಬಯಸಿ ಕೋಟ್ಯಾಧೀಶ್ವರನಲ್ಲ. ನಾನು ನಿನ್ನನ್ನು ಬಯಸುವುದರಲ್ಲಿ ತಪ್ಪೇನಿದೆ? ಅದು ಶುದ್ಧ ತಪ್ಪು. ನಿಮ್ಮ ತಂಗಿಯೊಬ್ಬಳು ಮದುವೆಯಾಗದ ಹೆಣ್ಣು. ಮದುವೆಯಾಗದ ನನ್ನ ಮೈದುನನ್ನು ಪ್ರೀತಿಸಿದ್ದು ತಪ್ಪೇನೂ ಇಲ್ಲ. ಆದ್ರೆ ನಾನೊಬ್ಬಳು ಮದುವೆಯಾದ ಮುಂದೈದ ಹೆಣ್ಣು ಅಂದಾಗ ನೀವು ನನ್ನನ್ನು ಬಯಸೋದು ಶುದ್ಧ ತಪ್ಪು. ತಪ್ಪು ಒಪ್ಪುಗಳ ನಿದರ್ಶನ ಹೇಳಿ ನನ್ನ ಸುದರ್ಶನಕ್ಕೆ ಅಡ್ಡಿಯಾಗಿ ಸಾಯಬೇಡ. ಸುಮ್ಮನೆ ನನಗೆ ಮೈ ಒಪ್ಪಿಸಿ ಆನಂದ ಪಡ. ಇಲ್ಲ ಅಂದ್ರೆ ಏನೋ ಮಾಡ್ತೀಯ? ರಾಜಕಾರಣಿಗಳಿರೋದು ಜನರ ರಕ್ಷಣೆಗಾಗಿ ಹೊರತು ಜನರ ಶಿಕ್ಷೆ ಕೊಡೋದಕ್ಕಾಗಿ ಅಲ್ಲ. ತಿಳಿಯದೆ ನೀನೇನಾದ್ರೂ ನನ್ನ ಮೈ ಮುಟ್ಟಲು ಬಂದಿದ್ದೆ ಆದ್ರೆ ಚಟ್ಟಿ ನನ್ನ ಬೀರ ನಿನ್ನ ಚೆಂಡು ತೆಗೆದೇ ಬಿಡಲಾರ. ಅದು ಈ ವೀರಾದಿ ವೀರ ಚಕ್ರವರ್ತಿ ಚಕ್ರೇಶ್ವರ ಚಂದ್ರ. ನನ್ನ ಚಂಡು ತೆಗೆಯ ಚಂಡು ಚಾಮುಂಡಿ. ಇವನು ಯಾರ ಪುಣ್ಣನ ಗಂಡ, ನರಕಾಸುರ ಪ್ರಚಂಡ. ಈ ಗೌಡ ಕರಿತೋಳೆ ಬಿಡಲಾರ ಈ ಮುಟ್ಟಿಕೊಂಡು ಮರ್ಯಾದಿಂದ ನಿನ್ನ ಮೈನನ್ನು ಅಪ್ಪಿಸಿ ಎಲ್ಲ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಗುವುದು. ಪ್ರಾಣ ಹುಚ್ಚು ನನ್ನ ಮಗನೇ. ಈ ದೇಹ ಯಾವತ್ತಿದ್ರೂ ನನ್ನ ಗಂಡನಿಗಾಗಿ ಮೀಸಲಾಗಿಟ್ಟ ಎಲೆ ಕಣೋ. ನಿನ್ನಂಥ ತೊಡೆ ಬದಲಾಯಿಸೋ ಗಂಡಸಿಗಲ್ಲ. ನನಗೆ ನನ್ನ ಪ್ರಾಣಕ್ಕಿಂತ ನನ್ನ ಶೀಲನೇ ಮುಖ್ಯ. ಹಾಸು, ನೀನು ಗಂಡಸಿ ಆಗಿದ್ರೆ ಹಾಸು ಪ್ರಾಣಕ್ಕಿಂತ ಶೀಲವೇ ಮುಖ್ಯವಾಯಿತೆ. ಹಾಗಾದ್ರೆ